ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಸುಮಾರು 3 ವರ್ಷದ ಹಿಂದೆ ಮೇ 16ನೇ ತಾರೀಕು ನನ್ನ ತಂದೆನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರಬೇಕಿತ್ತು. ಆವತ್ತು ವಿಪರೀತ ಮಳೆ ಇದ್ದ ಕಾರಣ ನಾನು ನನ್ನ ಬೈಕ್ ತಗೊಳ್ಳದೆ ನನ್ನ ಕಾರ್ ತಗೊಂಡು ಹೊರಟೆ. ಅದು ತುಂಬ ಹಳೆ ಗಾಡಿ, ಸುಮಾರು 99 ಮಾಡಲು ಗಾಡಿ. ಹೊರಟಾಗ ವೈಪರ್ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಅದು ಯಾಕೋ ಗೊತ್ತಿಲ್ಲ, ರೈಲ್ವೆ ಸ್ಟೇಷನ್ ಹತ್ರ ಬರ್ತಿದ್ದಂಗೆ ವೈಪರ್ ವರ್ಕ್ ಆಗೋದು ನಿಲ್ಲಿಸ್ಬಿಡ್ತು. ನನ್ನ ತಂದೆನ ರೈಲ್ವೆ ಸ್ಟೇಷನಲ್ಲಿ ಬಿಟ್ಬಿಟ್ಟು ನಾನು ಅದೇ ಮಳೆಯಲ್ಲೇ ಹೊರಟೆ. ಆಗ ಮಳೆ ಒಂದು ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ನಿಧಾನವಾಗಿ ಹೊರಡೋಣ ಅಂತ ನಿಧಾನವಾಗಿ ಹೊರಟೆ. ಇನ್ನೇನು ಮನೆ ರೀಚ್ ಆಗಬೇಕು, ಇನ್ನೊಂದು 2-3 ಕಿಲೋಮೀಟ್ರ್ ಇತ್ತು. ನೆಕ್ಸ್ಟಲ್ಲಿ ರೈಟ್ ಇಂಡಿಕೇಟ್ರ್ ಹಾಕಿ ನಾನು ರೈಟ್ ಟರ್ನ್ ತಗೊಂಡೆ. ವೈಪರ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಯಾರೋ ಇದ್ದರು, ಅದು ಕಾಣಲಿಲ್ಲ. ಅಲ್ಲಿ ಒಬ್ಬ 2 ವೀಲರ್ ನಿಲ್ಸ್ಕೊಂಡು ನಿಂತಿದ್ದ. ಒಂದು ಗಾಡಿ ಮೂವ್ಮೆಂಟು ಇರಲಿಲ್ಲ, ಗಾಡಿ ಇಂಡಿಕೇಟ್ ಕೂಡ ಹಾಕಿರಲಿಲ್ಲ, ಆ ಗಾಡಿದು ಹೆಡ್ಲೈಟ್ ಕೂಡ ಹಾಕಿರಲಿಲ್ಲ. ನಾನು ಕಾರ್ ಒಳಗೆ ಕೂತಿದ್ದೀನಿ, ಲೈಟಾಗಿ ಮಳೆ ಬರ್ತಿದೆ. ನನ್ನ ಕಾರ್ ಹೋಗಿ ಅವನ ಗಾಡಿಗೆ ಟಚ್ ಆಯಿತು. ನಾನು ಕಾರ್ ಇಳಿದು ನೋಡ್ತೀನಿ, ನಾನು ಟಚ್ ಮಾಡಿರೋದು ಒಬ್ಬ ಪೊಲೀಸ್ಗೆ. ನಾನು ಅಂದ್ಕೊಂಡೆ ಇನ್ನು ನನ್ನ ಕತೆ ಮುಗೀತು. ಪೊಲೀಸರ ಗಾಡಿ ಎತ್ತು ನಿಲ್ಲಿಸಿದೆ. ಅಷ್ಟರಲ್ಲಿ ಪೊಲೀಸ್ ಅವನ ಗಾಡಿ ಹತ್ರ ಬಂದರು. ನಾನು ಕೂಡ ಕಾರ್ ಸೈಡಿಗೆ ಹಾಕಿದೆ. ನಾನು ಗಮನಿಸ್ತಾ ಇದ್ದೆ ಏನಾದರೂ ಏಟ್ ಆಗಿದೆಯಾ ಅಂತ. ಏನು ಏಟ್ ಕಾಣಿಸ್ಲಿಲ್ಲ. ಆದರೂ ಆ ಪೊಲೀಸು ಸುಮ್ಮನೆ ಕೈ ಉಚ್ತಾ ಇದ್ದ. ಅವ್ರ ಗಾಡಿನೂ ನೋಡಿದೆ ಏನಾದರೂ ಪೆಟ್ಟಾಗಿದೆಯಾ ಅಂತ. ಗಾಡಿ ಬಿದ್ದಿದ್ದರಿಂದ ಬ್ರೇಕ್ ಲಿವರು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ನನಗೂ ಆವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸಾರಿ ಸರ್, ಮಳೆಯಲ್ಲಿ ಗೊತ್ತಾಗಲಿಲ್ಲ ಅಂತ ಅಂದೆ. ಆವಾಗ ಅವ್ರು ಏನು ಮಾತಾಡಲಿಲ್ಲ. ಅವರು ಆವಾಗ ಡೈರೆಕ್ಟಾಗಿ ಅವ್ರ ಪೊಲೀಸ್ ಫ್ರೆಂಡ್ಗೆ ಕಾಲ್ ಮಾಡಿದ್ರು. ಸರ್, ಇಲ್ಲಿ ಯಾರೋ ಕಾರಿಗೆ ಗುದ್ಬಿಟ್ಟಿದ್ದಾರೆ, ಬನ್ನಿ ಅಂತಂದರು. 10 ನಿಮಿಷದಲ್ಲಿ ಆ ಫ್ರೆಂಡ್ ಪೊಲೀಸ್ ಕೂಡ ಬಂದರು. ಬಂದಮೇಲೆ ಅವರ ಪೊಲೀಸ್ ಫ್ರೆಂಡು ಹೊಯ್ಸಳ ಪೊಲೀಸ್ಗೆ ಕಾಲ್ ಮಾಡಿ ಕರೆಸಿದ್ರು. ಅಲ್ಲಿಗೆ ನಾನು ಗಾಡಿ ಟಚ್ ಮಾಡಿದ ಪೊಲೀಸು, ಮತ್ತು ಅವನ ಫ್ರೆಂಡ್ ಪೊಲೀಸು, ಮತ್ತು 3 ಜನ ಹೊಯ್ಸಳ ಪೊಲೀಸು, ಟೋಟಲು 5 ಜನ ಆದರು. ಆಮೇಲೆ ಒಬ್ಬೊಬ್ಬರೇ ಕೌಂಟ್ರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬರು ಸ್ಟೇಷನ್ಗೆ ಗಾಡಿ ತಗೊಂಡೋಗಿ ಕಂಪ್ಲೇಂಟ್ ಮಾಡಿ ಅಂದರು. ಇನ್ನೊಬ್ಬರು ಡ್ರಿಂಕ್ ಆ್ಯಂಡ್ ಡ್ರೈವ್ ಹಾಕಿ ಅಂದರು. ಇನ್ನೊಬ್ಬರು ಇಲ್ಲೇ ಸೆಟ್ಲ್ ಮಾಡ್ತಾನೇನೋ ನೋಡ್ರಿ ಅಂತಂದರು. ನನಗೆ ಇನ್ನೂ ಭಯ ಜಾಸ್ತಿ ಆಯಿತು. ನಾನು ನನ್ನ ಫ್ರೆಂಡ್ ಫೋನ್ ಮಾಡಿ ಕರೆಸಿದೆ. ಅವನು ಬಂದಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. ನನ್ನ ಫ್ರೆಂಡ್ ಬರೋಷ್ಟರಲ್ಲಿ ಆ 3 ಜನ ಹೊಯ್ಸಳ ಪೊಲೀಸರು ಇಷ್ಟು ಚಿಕ್ಕ ವಿಷಯಕ್ಕೆ ನಮ್ಮನ್ನ ಯಾಕೆ ಕರೆಸಿದ್ರಿ ಅಂತ ಹೋಗ್ಬಿಟ್ರು. ಅಷ್ಟರಲ್ಲಿ ನನ್ನ ಫ್ರೆಂಡು ನಾನು ಸರ್ ಇಲ್ಲೇ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವರು ಕೂಡ ಅದೇ ಬೇಕಿತ್ತು ಅನ್ಸುತ್ತೆ. ಸರಿ ಆಯಿತು ಅಂತ ಹ್ಞೂ ಅಂದರು. ಸರಿ ಬಿಡು, ಒಂದು 2-3 ಸಾವಿರದಲ್ಲಿ ಮುಗಿಸ್ತಾರೇನೋ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅವ್ರು ಕೇಳಿದ್ದು ಬರೋಬ್ಬರಿ 30,000. ನಮಗೆ ಅಷ್ಟೊಂದು ಅಮೌಂಟ್ ಕೇಳಿ ಶಾಕ್ ಆಗೋಯ್ತು. ಸರ್, ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಸರ್ ಅಂತ ಅಂದ್ವಿ. ಸರಿ ಹಂಗಂದ್ರೆ ಸ್ಟೇಷನ್ ನಡಿ ಅಂದರು. ಸರ್, ನೀವು ಕೇಳಿದ್ದು ನಮ್ಮ 4 ತಿಂಗಳ ಸಂಬಳ ಅಂತಂದ್ವಿ. ಅವರು ಏನಂದ್ರು ಕನ್ವಿನ್ಸ್ ಆಗಲಿಲ್ಲ. ಸರಿ ಸರ್, ಇನ್ನೊಂದು ಅಮೌಂಟ್ ಹೇಳಿ ಅಂತ ಕೇಳಿದ್ವಿ. ಕೊನೆಗೆ ಅವರೊಂದು ನಾವೊಂದು ಅವರೊಂದು ಅಂತ ಕನ್ವಿನ್ಸ್ ಮಾಡಿ 10,000ಕ್ಕೆ ಬಂದರು. ಒಂದು ಅರ್ಧ ಗಂಟೆಯಲ್ಲಿ ಕೊಡ್ತೀವಿ ಸರ್ ಅಂತ ಹೇಳಿ ನನ್ನ ಮೊಬೈಲ್ ಕೂಡ ಅವ್ರ ಕೈಲಿ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಒಂದು 5-6 ಜನ ಫ್ರೆಂಡ್ಸ್ಗೆ ಕೇಳಿ ಅವನ ಹತ್ರ 2 ಇವನ ಹತ್ರ 3 ಅಂತ ಹೇಳಿ ಟೋಟಲ್ 10,000ನ ನನ್ನ ಫ್ರೆಂಡ್ ಫೋನ್ಗೆ ಹಾಕಿಸ್ಕೊಂಡು ಅಲ್ಲಿಗೆ ಬಂದ್ವಿ. ಸರಿ ಸರ್, ಹಂಗಂದ್ರೆ ಅಮೌಂಟ್ ಹಾಕ್ತೀವಿ, ನಿಮ್ಮ ಫೋನ್ಪೇ ನಂಬರ್ ಹೇಳಿ ಅಂತ ಹೇಳಿದ್ವಿ. ಆದರೆ ಅವರು ಫೋನ್ಪೇಲಿ ಮಾತ್ರ ನಾವು ಕಳ್ಸ್ಕೊಳಲ್ಲ, ನಮಗೆ ಕ್ಯಾಶೇ ಬೇಕು ಅಂತ ಹೇಳಿದ್ರು. ತಿರ್ಗಾ ಮತ್ತೆ ATMಗೆ ಹೋಗಿ ಮತ್ತೆ ಅಮೌಂಟ್ ವಿಡ್ರಾ ಮಾಡಿಕೊಟ್ಟು ಅವ್ರ ಕೈಲಿ ಕೊಟ್ಬಿಟ್ಟು ಕಾರ್ ಕೀ ನಾವು ಇಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅದಕ್ಕೆ ಆ ಒಂದು ಇನ್ಸಿಡೆಂಟಿಂದ ಇವತ್ತಿಗೂ ಕೂಡ ಮಳೇಲಿ ಗಾಡಿ ಓಡಿಸ್ಬೇಕಂದ್ರೆ ತುಂಬ ಭಯ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಅನ್ಕಂಡೀಷನ್ ಕಾರ್ ಆಗಲಿ, ಅನ್ಕಂಡೀಷನ್ ಬೈಕ್ ಆಗಲಿ, ಅನ್ಕಂಡೀಷನ್ ವೆಹಿಕಲ್ಸ್ ಯಾವತ್ತೂ ಓಡ್ಸೋಕ್ಕೆ ಹೋಗಬೇಡಿ. ಓಡಿಸಿದ್ರು ಕೂಡ ಪೊಲೀಸರಿಗೆ ಮಾತ್ರ ಗುದ್ದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.